ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ನಾವು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಇದು ಪಾಠ 2, ಇತಿಹಾಸದಲ್ಲಿ ಬರ್ತಕ್ಕಂಥ ಪಾಠ 2, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ ಬರ್ತಕ್ಕಂಥ 1 ಅಂಕದ 2 ಮತ್ತು 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ಇವತ್ತು ನಾವು ಅಧ್ಯಯನ ಮಾಡೋಣ. ನಾವು ಇವತ್ತು ಪ್ರಥಮ ಬಾರಿಗೆ 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. 1 ಅಂಕದ ಪ್ರಶ್ನೆಗಳಲ್ಲಿ ಪ್ರಥಮ ಪ್ರಶ್ನೆ ಯಾವುದಂದರೆ, ಯಾವ ಕದನಗಳ ಮೂಲಕ ಬ್ರಿಟಿಷರು ಬಂಗಾಳದ ಮೇಲೆ ನಿಯಂತ್ರಣವನ್ನು ಸಾಧಿಸಿದರು? ಅವು ಯಾವುಗಳಂದರೆ, ಒಂದು ಪ್ಲಾಸಿ ಕದನ, ಇನ್ನೊಂದು ಬಕ್ಸಾರ್ ಕದನಗಳು. ಮತ್ತು ಎರಡನೇ ಕ್ವಶನ್ ಯಾವುದಂದರೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಉತ್ತರ ಯಾವುದಂದರೆ ಲಾರ್ಡ್ ವೆಲ್ಲೆಸ್ಲಿ. ಅದನ್ನು ಜಾರಿಗೆ ತಂದಂತಹ ಇಸ್ವಿ ಯಾವುದಂದರೆ 1798. ಮೂರನೇ ಪ್ರಶ್ನೆ, ಬ್ರಿಟಿಷರು ಯಾವ ನೀತಿಗಳನ್ನು ಅನುಸರಿಸಿ ಭಾರತದ ರಾಜ್ಯಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು? ಅವು ಯಾವಂದರೆ, ಒಂದು ಸಹಾಯಕ ಸೈನ್ಯ ಪದ್ಧತಿ, ಇನ್ನೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಅನುಸರಿಸಿಕೊಂಡು ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳನ್ನೆಲ್ಲ ವಶಪಡಿಸಿಕೊಂಡರು. ನೆಕ್ಸ್ಟ್ 4ನೇ ಪ್ರಶ್ನೆ ಯಾವುದಂದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಯಾರು? ಯಾರಂದರೆ ಲಾರ್ಡ್ ಡಲ್ಹೌಸಿ ಅಂತ ಗವರ್ನರ್ ಬರ್ತಾರೆ. ಅದನ್ನು 1848ರಲ್ಲಿ ಜಾರಿಗೆ ತರ್ತಾರೆ. 5ನೇ ಪ್ರಶ್ನೆ, ಯಾರ ನೇತೃತ್ವದ ಹೋರಾಟದಿಂದ 2ನೇ ಮಾಧವರಾವ್ ಮರಾಠದ ಪೇಶ್ವೆ ಆದನು? ಯಾರಂದರೆ ನಾನಾ ಫಡ್ನವೀಸನವರು ಹೋರಾಟದಿಂದ ಏನಾಗ್ತಾರೆ, 2ನೇ ಮಾಧವರಾವ್ ಅವರು ಪೇಶ್ವೆ ಆಗ್ತಾರೆ. ದೆನ್ ನೆಕ್ಸ್ಟ್ 6ನೇ ಪ್ರಶ್ನೆ, ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ಒಪ್ಪಂದದಿಂದ ಕೊನೆಗೊಂಡಿತ್ತು? ಯಾವುದಂದರೆ ಸಾಲ್ಬಾಯ್ ಒಪ್ಪಂದದಿಂದ ಕೊನೆಗೊಳ್ತದೆ. 7ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ರಾಜ್ಯ ಯಾವುದು? ಯಾವುದಂದರೆ ಹೈದರಾಬಾದ್ ಸಂಸ್ಥಾನ. ದೆನ್ ನೆಕ್ಸ್ಟ್ 8ನೇ ಪ್ರಶ್ನೆ, ಬಕ್ಸಾರ್ ಕದನದ ನಂತರ ಯಾರ ನೆರವಿನಿಂದ ಮೊಘಲರ 2ನೇ ಶಾ ಆಲಂ ದೆಹಲಿಯ ಸಿಂಹಾಸನವನ್ನು ಏರಿದನು? ಯಾರಂದರೆ ಮರಾಠರ ನೆರವಿನಿಂದ ದೆಹಲಿಯ ಸಿಂಹಾಸನವನ್ನು ಏರ್ತಾನೆ. 9ನೇ ಪ್ರಶ್ನೆ, ಬ್ರಿಟಿಷರೊಂದಿಗೆ ಬೆಸ್ಸಿನ್ ಒಪ್ಪಂದ ಮಾಡಿಕೊಂಡ ಮರಾಠರ ಪೇಶ್ವೆ ಯಾರು? ಮರಾಠನ ಪೇಶ್ವೆ ಯಾರು ಅಂದರೆ 2ನೇ ಬಾಜಿರಾವ್ ಆಗಿರ್ತಾರೆ. 10ನೇ ಪ್ರಶ್ನೆ, ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು. ಅದಕ್ಕೆ ಯಾಕೆ ಅಂತ ಕೇಳಿದ್ದಾರೆ. ಯಾಕೆ ಅಂದರೆ ಲಾರ್ಡ್ ವೆಲ್ಲೆಸ್ಲಿ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಿತು. ಆದ್ದರಿಂದ ತೀವ್ರ ಟೀಕೆಗೆ ಒಳಗಾಗಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು. ಲಾರ್ಡ್ ವೆಲ್ಲೆಸ್ಲಿ ಅವರು ಯುದ್ಧ ಪ್ರಿಯರಾಗಿರ್ತಾರೆ, ಜಾಸ್ತಿ ಅವರು ಯುದ್ಧ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ತಮ್ಮ ಕಂಪ್ನಿಗೆ ಏನು ಬರುತ್ತೆ ಅಂದರೆ ಜಾಸ್ತಿಯಾದ ಸಾಲ ಬರುತ್ತೆ. ಈ ಟೀಕೆಯನ್ನು ಅವರು ಒಳಗೊಂಡು ಏನು ಮಾಡ್ತಾರೆ ಅಂದರೆ ಹುದ್ದೆನೇ ಬೇಡ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ದೆನ್ ನೆಕ್ಸ್ಟ್ 11ನೇ ಪ್ರಶ್ನೆ, ಯಾವ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಪ್ರಯತ್ನಿಸಿದರು? ಯಾವ ಒಪ್ಪಂದ ಅಂದರೆ 1809ರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಪ್ರಯತ್ನಿಸುತ್ತಾರೆ. 12ನೇ ಪ್ರಶ್ನೆ, ಯಾರ ಮರಣದ ನಂತರ ಸಿಖ್ ರಾಜ್ಯದಲ್ಲಿ ಅರಾಜಕತೆ ಉಂಟಾಯಿತು? ಯಾರ ಮರಣದ ನಂತರ ಅಂದರೆ ರಣಜಿತ್ ಸಿಂಗ್ ಅವರ ಮರಣದ ನಂತರ ಅರಾಜಕತೆ ಎಂಬುದು ಉಂಟಾಗ್ತದೆ. ಅದು ಯಾವಾಗ? 1839ರಲ್ಲಿ. ದೆನ್ ನೆಕ್ಸ್ಟ್ 13ನೇ ಪ್ರಶ್ನೆ, ಮೊದಲ ಆಂಗ್ಲೋ ಸಿಖ್ ಯುದ್ಧ ಯಾವ ಒಪ್ಪಂದದಿಂದ ಕೊನೆಗೊಂಡಿತು? ಯಾವ ಒಪ್ಪಂದ ಅಂದರೆ ಲಾಹೋರ್ ಒಪ್ಪಂದದಿಂದ ಕೊನೆಗೊಳ್ತದೆ. ಅದು ಯಾವಾಗ ಅಂದರೆ 1846ರಲ್ಲಿ. 14ನೇ ಪ್ರಶ್ನೆ, 2ನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಪ್ರತಿಭಟಿಸಿದ ನಾಯಕರು ಯಾರು? ಅಂದರೆ ಸಿಖ್ಖರ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲ್ ಮತ್ತು ಮೂಲ್ ರಾಜನವರು ಪ್ರತಿಭಟನೆಯನ್ನು ಮಾಡ್ತಾರೆ. 15ನೇ ಪ್ರಶ್ನೆ, ಪಂಜಾಬಿನ ಸಿಂಹ ಎಂದು ಯಾರನ್ನ ಕರೀತಾರೆ ಅಂದರೆ ರಣಜಿತ್ ಸಿಂಗ್ ಅವ್ರನ್ನ ಪಂಜಾಬಿನ ಸಿಂಹ ಅಂತ ಕರೀತಾರೆ. ಇವಾಗ ನಾವು ಈ ಗದ್ಯ ಭಾಗದಲ್ಲಿ ಈ ಪಾಠದಲ್ಲಿ ಬರ್ತಕ್ಕಂತಹ 2 ಮತ್ತು 2ಗಿಂತ 3 ಅಂಕದ ಪ್ರಶ್ನೆಗಳನ್ನು ನಾವು ಇವತ್ತು ಅಧ್ಯಯನ ಮಾಡೋಣ.
ಒಂದನೇ ಪ್ರಶ್ನೆ ಯಾವುದಂದರೆ, ಬ್ರಿಟಿಷರ ವಿಸ್ತರಣಾ ನೀತಿಗಳನ್ನು ವಿರೋಧಿಸಿ ಹೋರಾಡಿದ ದೇಶೀಯ ಸಂಸ್ಥಾನಗಳನ್ನು ತಿಳಿಸಿ. ಅವುಗಳಲ್ಲಿ ಪ್ರಥಮವಾಗಿ ಬರ್ತಕ್ಕಂಥವು ಮರಾಠರ ಪೇಶ್ವೆಗಳು, ಎರಡನೇದಾಗಿ ಮೈಸೂರು ಸಂಸ್ಥಾನದ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ, ಮೂರನೇದಾಗಿ ವಾಯು ಭಾರತದಲ್ಲಿ ಬರ್ತಕ್ಕಂಥ ಸಿಖ್ಖರು. ಈ ಮೂರು ಸಂಸ್ಥಾನಗಳು ಬ್ರಿಟಿಷರ ವಿಸ್ತರಣಾ ನೀತಿಗಳನ್ನು ವಿರೋಧಿಸಿ ಏನು ಮಾಡ್ತವೆ ಅಂದರೆ ಹೋರಾಟ ಮಾಡ್ತವೆ. ಯಾವಂದರೆ, ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಇನ್ನೊಂದು ಸಹಾಯಕ ಸೈನ್ಯ ಪದ್ಧತಿಗೆ ವಿರುದ್ಧವಾಗಿ. ಇವಾಗ ಎರಡನೇ ಪ್ರಶ್ನೆ ಯಾವುದಂದರೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಯಾವಂದರೆ, ಬಕ್ಸರ್ ಕದನದಲ್ಲಿ ಸೋತು ಬ್ರಿಟಿಷರ ಆಶ್ರಯದಲ್ಲಿರ್ತಕ್ಕಂಥ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನನ್ನು ಮರಾಠರು ಕರೆತಂದು ದೆಹಲಿ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ಆಗ ಚಕ್ರವರ್ತಿಯು ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕೋರಾ ಮತ್ತು ಅಹಮದಾಬಾದ್ಗಳನ್ನು ಮರಾಠರಿಗೆ ನೀಡ್ತಾನೆ. ಇದರಿಂದ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಉಂಟಾಗುತ್ತದೆ. ಈ ಘಟನೆ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ದಾರಿ ಮಾಡಿ ಕೊಡ್ತದೆ ಅನ್ನೋದು ಉತ್ತರ ಆಗಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ತಿಳಿಸಿ. ಉತ್ತರ, ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೋರೆಗಾಂವ್ ಮತ್ತು ಅಸ್ಟಿ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನೆ. ಬ್ರಿಟಿಷರು ಬಾಜಿರಾವನ ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿ ಅವರಿಗೆ ವಿಶ್ರಾಂತಿ ವೇತನವನ್ನು ನೀಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶಿವಾಜಿಯ ವಸ್ತುಸ್ಥರಾಗಿರ್ತಕ್ಕಂಥ ಪ್ರತಾಪ ಸಿಂಹರಿಗೆ ಸಣ್ಣ ರಾಜ್ಯ ಸತಾರಾವನ್ನು ಬ್ರಿಟಿಷರು ನೀಡ್ತಾರೆ. ಆಮೇಲೆ ನಾಲ್ಕನೇ ಪ್ರಶ್ನೆ, ಆಂಗ್ಲೋ ಸಿಖ್ ಯುದ್ಧಗಳನ್ನು ವಿವರಿಸಿ. ಉತ್ತರ ಯಾವುದಂದರೆ, ರಣಜಿತ್ ಸಿಂಗ್ ಮರಣದ ನಂತರ ಬ್ರಿಟಿಷರು ಪಂಜಾಬ್ನ ಮೇಲೆ 1845ರಲ್ಲಿ ದಾಳಿ ಮಾಡಿದರು. ಈ ಯುದ್ಧದಲ್ಲಿ ಹಿಂದೂ, ಮುಸಲ್ಮಾನ್ ಹಾಗೂ ಸಿಖ್ಖರೆಲ್ಲರೂ ಒಂದಾಗಿ ಶೌರ್ಯದಿಂದ ಹೋರಾಡಿದರೂ ಸಹ ಕೆಲ ನಾಯಕರಿಂದ ಸಿಖ್ಖರು ಸೋಲನ್ನು ಕಾಣಬೇಕಾಗತ್ತೆ. ನೆಕ್ಸ್ಟ್, ಸಿಖ್ಖರು ಅವಮಾನಕರ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ಸಹಿ ಹಾಕಿ ಬ್ರಿಟಿಷರ ಆಶ್ರಿತ ರಾಜ್ಯವಾದರು. ಆಮೇಲೆ 1848ರಲ್ಲಿ ಸಿಖ್ಖರ ಚಟ್ಟರ್ವಾಲ್ ಸಿಂಗ್, ಅಟ್ಟಾರಿವಾಲ್ ಮತ್ತು ಮೂಲ್ರಾಜ್ ಅವರ ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ನಲ್ಲಿ ದಂಗೆ ಎದ್ದು ಸೋಲನ್ನು ಕಂಡರು. ಆಗ ಡಾಲ್ಹೌಸಿಯು ಪಂಜಾಬನ್ನು ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ತಾನೆ. ಐದನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ದೇಶೀಯ ಸಂಸ್ಥಾನಗಳನ್ನು ತಿಳಿಸಿ. ಒಂದನೇದು ಹೈದರಾಬಾದ್ ಸಂಸ್ಥಾನ, ಎರಡನೇದು ಮೈಸೂರು ಸಂಸ್ಥಾನ, ಮೂರನೇದು ತಂಜಾವೂರು ಸಂಸ್ಥಾನ, ನಾಲ್ಕನೇದು ಬಿರಾರ್ ಸಂಸ್ಥಾನ, ಐದನೇದು ಗ್ವಾಲಿಯರ್ ಸಂಸ್ಥಾನ, ಆರನೇದು ಮರಾಠ ಸಂಸ್ಥಾನ, ಏಳನೇದು ಆರ್ಕಡ್ ಸಂಸ್ಥಾನ, ಎಂಟನೇದು ಪೂನಾ ಸಂಸ್ಥಾನ. ಇವುಗಳು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟತಕ್ಕಂಥ ಸಂಸ್ಥಾನಗಳಾಗಿವೆ. ಇವಾಗ ನಾವು ಆರನೇ ಪ್ರಶ್ನೆಗೆ ಹೋಗೋಣ. ಆರನೇ ಪ್ರಶ್ನೆ ಏನಂದರೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂದರೆ ಅವುಗಳ ರೂಲ್ಸ್ಗಳು ಯಾವುವು ಅಂತ ನೋಡೋಣ. ಒಂದನೇದಾಗಿ, ಭಾರತೀಯ ರಾಜರು ಬ್ರಿಟಿಷ್ ಸೈನ್ಯ ತುಕಡಿಯನ್ನೊಂದನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೇನೆಗೆ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಅಥವಾ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕಾಗಿರುತ್ತೆ. ಮೂರನೇ ಪಾಯಿಂಟ್ ಏನಂದರೆ, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಮತ್ತು ಭಾರತದ ಯಾವುದೇ ಒಂದಕ್ಕೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಂದ್ರೆ ಗವರ್ನರ್ ಜನರಲನ್ನು ಸಮ್ಮತಿಸಲೇಬೇಕು, ಅಂದರೆ ಅವ್ರ ಪರ್ಮಿಷನನ್ನು ತಗೊಳ್ಳೇಬೇಕು. ಲಾಸ್ಟ್ ಪಾಯಿಂಟ್ ಏನಂದರೆ, ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸ್ತೈತಿ. ಏಳನೇ ಪ್ರಶ್ನೆ ಏನಂದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ದೇಶೀಯ ರಾಜ್ಯಗಳು ಯಾವುವು? ಒಂದು ಸಾತಾರ, ಎರಡನೇದು ಜೈಪುರ, ಮೂರನೇದು ಉದಯಪುರ, ನಾಲ್ಕನೇದು ಸಂಬಲ್ಪುರ, ಐದನೇದು ನಾಗಪುರ, ಆರನೇದು ಝಾನ್ಸಿ. ಇವೆಲ್ಲವೂ
ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಡ್ತಕ್ಕಂಥ ದೇಶೀಯ ರಾಜ್ಯಗಳಾಗಿವೆ. ಇನ್ನು ನೆಕ್ಸ್ಟ್ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ವಿವರಣೆ ಮಾಡಬೇಕು. ಅದೇನೆಂದರೆ ಉತ್ತರ, ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಉದ್ದೇಶದಿಂದ ಲಾರ್ಡ್ ಡಲ್ಹೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾರೆ. ಈ ನೀತಿಯ ಪ್ರಕಾರ ದೇಶೀಯ ರಾಜರು ಮಕ್ಕಳಿಲ್ಲದೆ ಮೃತರಾದರೆ ಆವಾಗ ಅವರು ದತ್ತು ಪಡೆದುಕೊಂಡ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರೋದಿಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗುತ್ತಿತ್ತು ಮತ್ತು ಈ ನೀತಿಗೆ ಒಳಪಟ್ಟ ದೇಶೀಯ ರಾಜ್ಯಗಳೆಂದರೆ ಆವಾಗಲೇ ನೋಡಿದ್ದೇವೆ, ಸಾತಾರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗ್ಪುರ್. ಇವುಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಡ್ತಕ್ಕಂಥ ದೇಶೀಯ ರಾಜ್ಯಗಳಾಗಿವೆ. ಇವತ್ತು ನಾವು 2ನೇ ಅಧ್ಯಾಯವಾದಂತಹ ಬ್ರಿಟಿಷರ ಆಳ್ವಿಕೆ ವಿಸ್ತರಣೆಯನ್ನು ಪೂರ್ತಿಯಾಗಿ ನೋಡ್ಕೊಂಡಿವೆ. ಇಲ್ಲಿರ್ತಕ್ಕಂಥ 1 ಅಂಕದ ಮತ್ತು 2 ಅಂಕದ, 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೇವೆ. ಈ ಪಾಠದಲ್ಲಿ ಇಲ್ಲಾಂದ್ರೂ 2 ಅಥವಾ 3 ಅಂಕದ ಪ್ರಶ್ನೆಗಳು, 3 ಅಂಕಗಳು ಕಂಪಲ್ಸರಿಯಾಗಿ ಬರುತ್ತೆ. ಎಲ್ಲರೂ ಒಂದ್ಸರಿ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜಾಸ್ತಿ ಶೇರ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನು ಹೇಳ್ತೇನೆ.